ಕೊಲೆಯಾದಂಥ ರೇಣುಕಾಸ್ವಾಮಿಯವರ ಮನೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರು ಭೇಟಿ ನೀಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರೋ ಡೀಟೇಲ್. ಮೃತನ ಕುಟುಂಬಸ್ಥರಿಗೆ ಫಿಲಂ ಚೇಂಬರ್ನ ಸದಸ್ಯರು ಸಾಂತ್ವನ ಹೇಳಿದ್ದಾರೆ. ದರ್ಶನ್ನಿಂದ ಕೊಲೆಯಾದಂಥ ರೇಣುಕಾಸ್ವಾಮಿಯವರ ನಿವಾಸಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ನೋಡ್ತಾ ಇದ್ದೀರಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರಮುಖರು ಈ ದೃಶ್ಯದಲ್ಲಿ ನಿಮಗೆ ನೋಡೋದಕ್ಕೆ ಸಾಧ್ಯ ಇದೆ. ಸಾಂತ್ವನ ಹೇಳಿದ್ದಾರೆ ಕುಟುಂಬ ಸದಸ್ಯರಿಗೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಸ್, ಡೀಟೇಲ್ ನೋಡ್ತಾ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯರು ರೇಣುಕಾಸ್ವಾಮಿಯವರ ನಿವಾಸಕ್ಕೆ ಭೇಟಿ ನೀಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ರೇಣುಕಾಸ್ವಾಮಿಯವರ ಪತ್ನಿ ಮತ್ತವರ ತಂದೆ ತಾಯಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಒಂದಿಷ್ಟು ಚಿತ್ರರಂಗದ ಪ್ರಮುಖರನ್ನು ಗಮನಿಸಬಹುದು. ಈ ದೃಶ್ಯದಲ್ಲಿ NM ಸುರೇಶ್ ಅವರಿದ್ದಾರೆ, ಸಾರಾ ಗೋವಿಂದ್ ಅವರಿದ್ದಾರೆ, ಚಿನ್ನೇಗೌಡರಿದ್ದಾರೆ. ಇವರೆಲ್ಲರೂ ಕೂಡ ಆಗಮಿಸಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಉಮೇಶ್ ಬಣಕಾರು, ಕಾಂತರಾಜು ಇವರೆಲ್ಲರೂ ಕೂಡ ಇದ್ದಾರೆ. ಸಾಂತ್ವನ ಹೇಳೋದಕ್ಕೆ ಬಂದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅಕೌಂಟ್ ಓಪನ್ ಆಯ್ತು ನನಗೆ ಅರ್ಜೆಂಟ್ ಬೇಕು, ನಾನು ಶಾಮರಾಜೇಂದ್ರ ಬರೀ ಕಳಿಸ್ಕೊಡ್ತೀನಿ. ಅವ್ರ ಹತ್ರ ಮಾತಾಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.